ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಯಾವ ವಿಷಯ ಕುರಿತಂತೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಒಂದು ಕನಸು ಇರುತ್ತೆ, ನಾನೊಂದು ಬಿಸ್ನೆಸ್ ಮಾಡಬೇಕು, ಸಣ್ಣದಾಗಿ ಆಗಿರು ಅಂತ. ಆ ತರದ ಬಿಸ್ನೆಸ್ ಮಾಡೋದಕ್ಕೆ ಬೇಕರಿ ಮಾಡಬೇಕು, ಒಂದು ಮಿಲ್ಗಳನ್ನ ಮಾಡಬೇಕು, ಆ ಟೈಪ್ ಇರುತ್ತೆ. ಅದಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಸಹಾಯಧನದ ಒಂದು ಯೋಜನೆ ಕುರಿತಂತೆ ನಾನಿವತ್ತು ನಿಮ್ ಜೊತೆ ಇಂಟ್ರಿಗೇಟೆಡ್ ಮಾಡಕ್ ಬಂದೆ. ಅದು ಯಾವ್ದಪ್ಪ ಅಂತಕ್ಕಂಥದ್ದನ್ನ ಅದರಿಂದ ನಿಮ್ಗೆ ಸಿಗ್ತಕ್ಕಂಥ ಸಹಾಯಧನ ಎಷ್ಟು, ಅದಕ್ಕೆ ಅರ್ಹತೆಗಳೇನು, ಅದರ ಮಾನದಂಡಗಳೇನು ಅನ್ನೋದ್ರ ಕುರಿತಂತೆ, ಅದಕ್ಕೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನುವಂಥ ಎಲ್ಲಾ ವಿಷಯವನ್ನ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹಂಚ್ಕೊಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಾನು ಅವಲೇ ಹೇಳಿದಂತೆ ಒಂದು ಸರ್ಕಾರದ ಒಂದು ಯೋಜನೆ ಕುರಿತಂತೆ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆ ಯೋಜನೆ ಹೆಸರು ಬಂದ್ಬಿಟ್ಟು PMFME ಅಂತಂದೇಳಿ ಈ ಒಂದು ಯೋಜನೆ ಆಗಿರ್ತದೆ. ಇದು ಯೋಜನೆ ವಿಸ್ತೀರ್ಣ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆಗೆ ಗೊಳಿಸುವ ಯೋಜನೆ ಆಗಿದೆ. ಈ ಯೋಜನೆ ಅಂದ್ರ ಈ ಯೋಜನೆಯಿಂದ ಏನೇನ್ ಅನುಕೂಲ ಆಗ್ತದೆ ಅನ್ನೋದ್ರ ಕುರಿತಂತೆ ನಾನು ಹೇಳಕ್ ಹೊಂಟಿದ್ದೀನಿ. ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಯಾರೋ ಒಂದು ಬಿಸ್ನೆಸ್ ಮಾಡ್ಬೇಕು, ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರ ದುಡ್ಡು ಇರಲ್ಲ, ಬಟ್ ನಾಲೆಜ್ ಇರ್ತೈತಿ. ಆದ್ರೆ ಅದಕ್ಕೋಸ್ಕರ ಏನ್ ಮಾಡತ್ತಪ್ಪ, ಸರ್ಕಾರ ಇಂಥ ಯೋಜನೆಗಳನ್ನ ತಂದಿರ್ತೈತಿ. ಇದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಈ ಯೋಜನೆಯಲ್ಲಿ ಅಂದ್ರೆ ಏನೊಂದು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರ್ಯಾರು ಅರ್ಹರಾಗಿರ್ತಾರ ಅನ್ನೋದ್ರ ಕುರಿತಂತೆ ಎಲ್ಲ ವಿವರಗಳನ್ನ ನಾನು ಈ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ರೂ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ರಿ ಅಂತ ಕೇಳ್ಕೊಳ್ತೇನೆ. ಆಹಾರ ಸಂಸ್ಕರಣಾ ಉದ್ಯಮ ಸ್ಥಾಪಿಸಲು ಅಭಿವೃದ್ಧಿಗೆ 50% ಗರಿಷ್ಠ 15 ಲಕ್ಷದವರೆಗೆ ಸಾಲ ಸಂಪರ್ಕಿತ ಸಹಾಯಧನ. ಅಂದ್ರೆ ನೀವು ಒಂದು ಉದ್ಯಮನ ಸ್ಟಾರ್ಟ್ ಮಾಡ್ತಾರೆ, 50% ಏನೈತಿ ಗೌರ್ಮೆಂಟ್ ಇದಕ್ಕೆ ನಿಮಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. 15 ಲಕ್ಷದವರೆಗೂ ಕೂಡ ಸಹಾಯಧನ ನಿಮಗೆ ದೊರೆತೈತಿ. ಯೋಜನೆ ಘಟಕಗಳು, ಇದು ಯೋಜನೆ ಘಟಕಗಳು ಏನೇನ್ ಬರ್ತಾವ, ಯಾರ್ಯಾರು ಅರ್ಹರ ಆಗಿರ್ತಾರ ಅಂತ ಇಲ್ಲಿ ನೋಡೋಣ. ಈ ಯೋಜನೆಗೆ ಯಾರು ಅರ್ಹರು ಅನ್ನೋದು ಕುರಿತಂತೆ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ವೈಯಕ್ತಿಕ ಉದ್ಯಮಿದಾರ ಅಂದ್ರೆ ಯಾರು ಬೇಕಾದ್ರೂ ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಅನ್ನೋರು, ಅಂದ್ರೆ ಮೌಲ್ಯವರ್ಧನೆ ಮಾಡ್ಬೇಕು ಅನ್ನೋರು, ಮಾರ್ಗ ಅಂದ್ರೆ ಏನ್ ಹೇಳ್ಬೋದು, ಫ್ಯಾಕ್ಟ್ರಿಗಳನ್ನ ಮಾಡ್ಬೇಕು ಅನ್ನೋರು, ಅವು ಯಾರ್ಯಾರು ಅರ್ಹರು ಅಂತಕ್ಕಂಥ ಯಾರು ಬೇಕಾರಾಗಿರ್ತಾರೆ. ಪಾಲುದಾರಿಕೆ ಸಂಸ್ಥೆ ಅಂದ್ರೆ ಒಂದಿಷ್ಟು ಜನ ಬಂಡವಾಳ ಹಾಕೊಂಡು ಮಾಡಿರ್ತಾರೆ ಅಂತವ್ರು ಈ ಒಂದು ಯೋಜನೆಗೂ ಅರ್ಹರಾಗಿರ್ತಾರೆ. ಅದೇ ರೀತಿ ಖಾಸಗಿ ಕಂಪನಿಗಳನ್ನು ಕೂಡ ಇಲ್ಲಿ ಬರ್ತವೆ. ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ರೈತರು ಕೂಡ್ಕೊಂಡು ಒಂದು ಸಂಘ ಅಂತ, ಸೊಸೈಟಿ ಅಂತ ಮಾಡಿರ್ತಾರ, ಅವರು ಕೂಡ ಬರ್ತಾರ. ಸ್ವಸಹಾಯ ಸಂಘಗಳು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಗುಂಪುಗಳು ಮಾಡಿರ್ತಾರ, ಅವರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಸಹಕಾರಿ ಸಂಘಗಳು ಅಂದ್ರೆ ನಾನು ಹೇಳಿದ ಸೊಸೈಟಿಗಳು ಆತರ. ಮತ್ತೆ ಸರ್ಕಾರೇತರ ಸಂಸ್ಥೆಗಳು, ಯಾವನಾಗಿ ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಯೋಜನೆ ಅಡಿಯಲ್ಲಿ ಸ್ಥಾಪಿಸಬಹುದಾದ ಘಟಕಗಳು ಅಂದ್ರೆ ಈ ಯೋಜನೆ ಅಡಿಯಾಗ ನಾವು ಏನೇನ್ ಮಾಡಬಹುದು ಅನ್ನೋದ್ರ ಕುರಿತಂತೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದಂತಂದ್ರೆ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಯೋಜನೆ ಐತಿ. ಪಶು ಮತ್ತು ಕುಕ್ಕಟ ಆಹಾರ ಘಟಕಗಳು ಅಂದ್ರೆ ಉದಾಹರಣೆ ಹೇಳ್ಬೇಕಾದ್ರೆ ಇಲ್ಲಿ ಹೈನುಗಾರಿಕೆಗೆ ಸಬ್ಸಿಡಿನ ಕೊಡಲ್ಲ. ಹೈನುಗಾರಿಕೆ ಮಾಡ್ತಾ ಇರೋರು ಹಾಲನ್ನ ಏನು ಮೊಸರು ಮಾಡಿ ಪ್ಯಾಕೆಟ್ ಮಾಡಿ ಮಾರೋದಕ್ಕೆ, ಹಾಲನ್ನ ಕವ ಮಾಡೋದಕ್ಕೆ, ಮತ್ತೆ ಮೇವಿನ ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇಂಥದಕ್ಕೆ ಕೊಡ್ತಾರೆ. ಮತ್ತೆ ಕುಕ್ಕುಟ ಅದೇ ತರ ಸೇಮ್ ಅದರ ಆಹಾರ ಇದು ಮಾಡೋದಕ್ಕೆ ಕೊಡ್ತಾರೆ. ಉದಾಹರಣೆಗೆ ಇವತ್ತು ನಾವು ಮೌಲ್ಯವರ್ಧನೆ ಅಂತ ಹೇಳಿದೆ, ಸಿರಿಧಾನ್ಯ ಸಂಸ್ಕರಣೆ ಅಂತ ಐತೆ, ಬೆಲ್ಲ ಉತ್ಪಾದನೆ ಅಂತ ಐತೆ, ಎಣ್ಣಿನ ಗಾಣ ಅಂತ ಐತಿ, ಮತ್ತೆ ಬೇಕರಿ ಉತ್ಪಾದನೆಗಳೈತಿ, ಮಸಾಲೆ ಪುಡಿ ಘಟಕ, ಶುಂಠಿ ಘಟಕ, ತೆಂಗಿನ ಉತ್ಪನ್ನಗಳನ್ನ, ವಿವಿಧ ಹಣ್ಣುಗಳ ತರಕಾರಿ ಅಂದ್ರೆ ಮೌಲ್ಯವರ್ಧನೆ ಮಾಡೋದು, ಕುಕ್ಕುಟ ಉತ್ಪನ್ನಗಳನ್ನ ಇವನ್ನ ಮಾಡೋದಕ್ಕೆ ಇಲ್ಲಿ ಒಂದು ಪ್ರಾವಿಷನ್ ಐತಿ.
ಈಗ ಯಾವ್ಯಾವ ಮಾಡೋದು ಏನೇನಂತ ನೋಡಿದ್ವಿ ಇಲ್ಲಿ. ಈಗ ಅರ್ಜಿ ಸಲ್ಲಿಕೆಗೆ ದಾಖಲಾತಿಗಳು ಅಂದ್ರೆ ಒಂದು ಯೋಜನೆ ಮಾಡ್ಯಾರ ಅಂದ್ಮೇಲೆ ಒಂದ್ ಸ್ಕೀಮ್ ಮಾಡ್ಯಾರ ಅಂದ್ಮೇಲೆ ಅದಕ್ಕೆ ಒಂದಿಷ್ಟು ಅರ್ಜಿ ಅಂತ ಮಾಡಿರ್ತಾರ. ಅರ್ಜಿ ಏನೇನಪ್ಪಾ ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಅದೇ ರೀತಿ ಪಾನ್ ಕಾರ್ಡು, ಅದೇ ರೀತಿ ರೇಷನ್ ಕಾರ್ಡು, ವಿದ್ಯುತ್ ಬಿಲ್ಲು, ಉದ್ಯಮಿದಾರರ ಫೋಟೋ, ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಒಂದು 6 ತಿಂಗಳದ ಟ್ರಾನ್ಸಾಕ್ಷನ್, ನಾವು ಅಂದ್ರೆ ಯಾವ ಯಂತ್ರೋಪಕರಣಗಳು ತಗೊಂತೀವಲ್ಲ ಆ ಯಂತ್ರೋಪಕರಣಗಳದ್ದು ಕೊಟೇಶನ್, ನೀವೇನಂದ್ರೆ ಯಾವ ಜಾಗದಾಗ ಮಾಡ್ತಿರಲ್ಲ ಅಲ್ಲಿ ಬಾಡಿಗೆ ಅಥವಾ ಲೀಸ್ಗೆ ಇದಿರೋ ಅಥವಾ ನಿಮ್ದು ಓನ್ ಇದ್ರೆ ಅದ್ರದ್ದು ದಾಖಲಾತಿ ಇವನ್ನೆಲ್ಲವನ್ನ ಸಲ್ಲಿಸ್ಬೇಕಾಗತ್ತೆ. ಮತ್ತೆ ಒಂದು ಈ ಯೋಜನೆ ಮಾಡ್ಯಾರ ಇಷ್ಟೆಲ್ಲ ಸಬ್ಸಿಡಿ ಕೊಡಕ್ ಹಚ್ಚಾರ ಅಂದಾಗ ಇದಕ್ಕೆ ಏನ್ ವಯೋಮಿತಿ ಮತ್ತೆ ವಿದ್ಯಾರ್ಥಿ ಏನ್ ಐತೇನು, ಇಷ್ಟ ಏಜ್ ಆಗ್ಬೇಕು ಮತ್ತೆ ಇಷ್ಟು ಓದಿರ್ಬೇಕು ಅಂತ ಏನನ್ ಐತೇನ ಅಂತ ನೋಡಿದಾಗ ಇಲ್ಲಿ 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. ಮತ್ತೆ ವಿದ್ಯಾರ್ಥಿ ಸಂಬಂಧಪಟ್ಟಂತೆ ಯಾವುದೇ ಕನಿಷ್ಠ ವಿದ್ಯಾರ್ಥಿ ಇಲ್ಲದಿದ್ರೂ ಕೂಡ ಅಂದ್ರೆ 1ನೇ ಕ್ಲಾಸ್ ಓದಿಲ್ಲ ಅಂದ್ರೂ ಕೂಡ ಇಲ್ಲಿ ಈ ಯೋಜನೆಗೆ ಅರ್ಹರಾಗಿ. ನಾವಲ್ಲಿ ಹೇಳಿದೆ ಪ್ರಾಥಮಿಕ ಬಂಡವಾಳ ಅಂದ್ರೆ ಹೇಳಿದೆ ಒಂದು NRLM ಮತ್ತು NULM ಅಡಿಯಲ್ಲಿ ಸ್ವಸಹಾಯ ಸಂಘಗಳಿಗೆ ಸದಸ್ಯರುಗಳಿಗೆ ಕಾರ್ಯನಿರ್ವಹಣಾ ಬಂಡವಾಳ ಚಿಕ್ಕ ಉಪಕರಣಗಳ ಖರೀದಿಸಲು 40,000 ಗರಿಷ್ಠ 40,000 ಗರಿಷ್ಠ 4 ಲಕ್ಷದ ಪ್ರತಿ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತಾರೆ. ಇದ್ರಾಗ ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಸ್ಥಾಪನೆಗಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಕಂಪನಿಗಳ ಮತ್ತು ಸಹಕಾರಿಗಳು ಮತ್ತು ಸ್ವಸಹಾಯ ಸಂಘಗಳಿಗೆ ಇದರ ಒಕ್ಕೂಟಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಅರ್ಹ ಯೋಜನೆಗೆ ವೆಚ್ಚ 35% ಸಾಲ ಸಂಪರ್ಕಿತ ಸಹಾಯಧನ ಗರಿಷ್ಠ 3 ಕೋಟಿವರೆಗೂ ಸಹಾಯಧನ ಇಲ್ಲಿ ಕೊಡ್ತಾರೆ. ಇಲ್ಲಿ ಅದೇ ರೀತಿ ಬ್ರ್ಯಾಂಡಿಂಗ್ ಮಾರುಕಟ್ಟೆ ಸಹಾಯ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಕಂಪನಿಗಳಿಗೆ, ಸಹಕಾರಿ ಸ್ವಸಹಾಯ ಸಂಘಗಳಿಗೆ, ಸರ್ಕಾರಿ ಸಂಸ್ಥೆಗಳು ಮತ್ತು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳಿಗೆ, ವಿಶೇಷ ಉದ್ದೇಶ ಸಂಸ್ಥೆ SPVS ಗೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಚಟುವಟಿಕೆಗಳಿಗೆ, ಪ್ಯಾಕಿಂಗ್, ಜಾಹೀರಾತು, ಸಾಮಾನ್ಯವಾಗಿ ಬ್ರ್ಯಾಂಡಿಂಗ್ ಅಭಿವೃದ್ಧಿ, ಚಿಲ್ಲರೆ ಮಾರಾಟ ಸಂಸ್ಥೆಗಳಿಗೆ, ಒಡಂಬಡಿಕೆ ಇತ್ಯಾದಿ. ಅನುಮೋದಿತ ಯೋಜನೆ 50% ಸಹಾಯಧನ ಅಂದ್ರೆ ಇಲ್ಲಿ ನೀವು 10 ಲಕ್ಷ ಲೋನ್ ಆಗೈತೆ ಅಂತಂದ್ರ ಅಲ್ಲಿ ನಿಮ್ದು ನಿಮ್ಮ ಒಂದು ಹೂಡಿಕೆ ಏನಿರ್ತದ್ರೆ 1 ಲಕ್ಷ ಇರ್ತೈತಿ. ನೀವು ಬಂಡವಾಳ ನೀವ್ ಎಷ್ಟ್ ಹಾಕ್ಬೇಕಂದ್ರೆ 1 ಲಕ್ಷ ಇರ್ತೈತಿ. ಇನ್ನು 9 ಲಕ್ಷಕ್ಕೆ ಏನಾಗಿರುತ್ತೆ ಅದು ಬ್ಯಾಂಕಿಂದ ನಿಮಗೆ ಲೋನ್ ಸಿಗತೈತಿ. ಆದ್ರ 9 ಲಕ್ಷಕ್ಕೆ 50% ನಿಮ್ಗೆ ಏನಪ್ಪಾ ಅಂತಂದ್ರ ನಿಮಗೆ ಸಹಾಯಧನ ಸಿಗ್ತೈತಿ. ಇಲ್ಲಿ ನೀವು ಯೋಜನೆ ಕುರಿತಂತೆ ಸಹಾಯವಾಣಿ ಕೊಟ್ಟಿದ್ದಾರೆ, ಆ ಸಹಾಯವಾಣಿಗೆ ನೀವು ಕರೆ ಮಾಡಬಹುದು. ಮತ್ತೆ ಅದೇ ರೀತಿ ಅರ್ಜಿ ಸಲ್ಲಿಕೆ ವಿವರಗಳನ್ನ ಸಹ ಸಂಪರ್ಕಿಸಬಹುದು. ಅಂದ್ರೆ ಆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಕೆಫೆಕ್ ಸಂಸ್ಥೆ ಯೋಜನೆಯ ನಿರ್ವಹಣಾ ಘಟಕ ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ಕೊಡಬಹುದು. ಈ ರೀತಿ ನೀವು ಅರ್ಜಿ ನೀವು ಯಾರಾದ್ರೂ ಎಷ್ಟೋ ಬಂಡವಾಳ ಹಾಕಿ ನಾವು ಬಿಸ್ನೆಸ್ ಮಾಡಕ್ ಆಗಲ್ಲ, ಮತ್ತೆ ಒಂದು ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಕ್ ಆಗಲ್ಲ. ಇವತ್ತು ನಾವು ನೋಡ್ತಾ ಇರಬಹುದು ನವಣಿ ಮತ್ತು ರಾಗಿ ಇವನ್ನೆಲ್ಲ ಮೌಲ್ಯವರ್ಧನೆ ಮಾಡಿ ನಾವು ಮಾರ್ಕೆಟಿಂಗ್ ಮಾಡಿದ್ರೆ, ಯಾಕಂದ್ರೆ ಇವತ್ತು ಬಹಳಷ್ಟು ಡಿಮ್ಯಾಂಡ್ ಇದೆ. ನವಣಿಯಿಂದ ಬ್ರೆಡ್ ಮಾಡ್ತಾ ಇದಾರೆ, ನವಣಿ ಅಕ್ಕಿಯಿಂದ ಇವತ್ತು ನವಣಿ ಅಕ್ಕಿ ಸಮೇತ ಸಿಗ್ತಾ ಇದೆ, ಮಿಲ್ ಇದಾವೆ. ಈ ರೀತಿ ನಾವೇನಾದ್ರೂ ಮಾಡ್ಬೇಕನ್ನೋರು ನೀವು ಈ ಯೋಜನೆಯಿಂದ ನೀವು ಸಹಾಯಧನವನ್ನು ಪಡೆದು ನೀವು ಯೋಜನೆಯನ್ನು ಪ್ರಾರಂಭಿಸೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗ್ತೈತಿ ಅಂತಕ್ಕಂಥದ್ದು ಹೇಳ್ತಾ, ನಿಮ್ಗೆ ಇದ್ರ ಹೆಚ್ಚಿನ ಮಾಹಿತಿಗೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಕೊಡ್ರಿ. ಮತ್ತೆ ಜಂಟಿ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತಿರ್ತಾರೆ, ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್.